ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಇವತ್ತಿನಿಂದ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿರುವಂಥ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಆಟವನ್ನು ಪ್ರಾರಂಭ ಮಾಡ್ತಾರೆ. ಬಿಗ್ ಬಾಸ್ ಆಟ ಅಂದರೆ ಗೊತ್ತಿರುತ್ತೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ. ಯಾವ ಸಂದರ್ಭದಲ್ಲಿ ಏನು ನಿರ್ಧಾರವನ್ನು ತಗೋತಾರೆ, ಏನು ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಇವತ್ತು ಮಲ್ಲಮ್ಮ ಅವರ ಮಾಡಿರೋಂಥ ಎಡವಟ್ಟಿನಿಂದ ಮನೆಯವರೆಲ್ಲರೂ ಕೂಡ ಉಪವಾಸ ಇರ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ನೇಹಿತರೆ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ನೀವು ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಬಿಗ್ ಬಾಸ್ನಲ್ಲಿ ಈ ಥರ ಒಂದು ಇಮ್ಯುನಿಟಿ ಅಥವಾ ಒಂದು ಊಟ ತಿಂಡಿ ಸಂಬಂಧಪಟ್ಟಂಗೆ ಇಂಥದ್ದು ಏನಾದ್ರು ಸ್ಪೆಷಲ್ಲಾಗಿ ಕೊಡ್ತಿದ್ದಾರೆ ಅನ್ನೋಂಥ ಟಾಸ್ಕ್ ಬಂದಾಗ ಬಿಗ್ ಬಾಸ್ಗೂ ಕೂಡ ಗೊತ್ತಿರುತ್ತೆ, ಈ ಸಂದರ್ಭಗಳಲ್ಲಿ ತುಂಬ ಬುದ್ಧಿವಂತಿಕೆ ಇರುವಂಥ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡಿದ್ರೆ ಖಂಡಿತ ಅವರು ಇದನ್ನು ಗೆದ್ದೇ ಗೆಲ್ತಾರೆ. ಆದರೆ ಆಟ ಆಡಿಸ್ಬೇಕು, ಅವ್ರಿಗೆಲ್ಲ ಸ್ವಲ್ಪ ಸರ್ಪ್ರೈಸ್ ಕೊಡಬೇಕು, ಟ್ವಿಸ್ಟ್ ಇರಬೇಕು ಇದರಲ್ಲಿ ಅನ್ನೋದಾದರೆ ತುಂಬ ಅಮಾಯಕತೆ ಮತ್ತು ಮುಗ್ಧತೆ ಇರೋವಂಥವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಇಲ್ಲಿ ಒಂದು ಆಟನ ಮುಂದುವರಿಸೋದಕ್ಕೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಅದೇ ರೀತಿಯಾಗಿ ಮುಗ್ಧತೆಯಿಂದ ಕಾಣುವಂತಹ ಈ ಮಲ್ಲಮ್ಮನವರನ್ನು ಸೆಲೆಕ್ಟ್ ಮಾಡಿರ್ತಾರೆ. ಅವ್ರು ಹೇಳೋವಂಥದ್ದು ಮಲ್ಲಮ್ಮ ಅವ್ರಿಗೆ ಏನೂ ಅರ್ಥ ಆಗೋದಿಲ್ಲ. ಅವ್ರಿಗೆ ಒಂಥರ ಗಾಬರಿ ಬಿದ್ದೋರ ಥರ ಆಗ್ತಾರೆ. ಹೊರ್ಗಿನ ಪ್ರಪಂಚದಲ್ಲಿ ಅವ್ರು ಇಷ್ಟಂಗೆ ಬದುಕೋದೇ ಬೇರೆ. ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಅಲ್ಲಿ ಒಂದು ವಾಯ್ಸ್ ಕೇಳಿಸ್ತಾ ಇರುತ್ತೆ, ಅವ್ರು ಏನು ಆಜ್ಞೆ ಮಾಡ್ತಿರ್ತಾರೋ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳೋದೇ ಬೇರೆ. ಆದರೆ ಅಲ್ಲಿ ಸಮಯ ಇರುತ್ತೆ, ಆ ಟೈಮಿಂಗ್ಸ್ ಒಳಗಡೆ ಅವರು ಅದನ್ನು ಮಾಡಿ ಮುಗಿಸ್ಬೇಕಾಗಿರುತ್ತೆ. ಅಲ್ಲಿ ಅವರು ಗಾಬರಿ ಬೀಳ್ತಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ಮಹಾ ಎಡವಟ್ಟಾಗಿದೆ, ಅದಕ್ಕೆ ಮಲ್ಲಮ್ಮ ಅವರು ಕಾರಣ ಆಗಿದ್ದಾರೆ ಅನ್ನೋ ರೀತಿ ಬಿಂಬಿಸಲಾಗ್ತಾ ಇದೆ. ಆದರೆ ನಿಜವಾಗೂ ಏನಾಗಿದೆ ಅನ್ನೋದು ಗೊತ್ತಾಗಬೇಕಂದ್ರೆ ಇವತ್ತಿನ ಎಪಿಸೋಡ್ನ ಸಂಪೂರ್ಣವಾಗಿ ಮಿಸ್ ಮಾಡದೆ ನೋಡಿದೆ ಮಾತ್ರ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಕ್ಲಿಪ್ಪಲ್ಲಿ ಏನು ಗೊತ್ತಾಗ್ತಿದೆ ಅಂದರೆ, ಮಲ್ಲಮ್ಮ ಅವರಿಂದ ಏನೋ ಒಂದು ಮಿಸ್ಟೇಕ್ ಆಗಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಪೂರ್ತಿಯಾಗಿ ಅರ್ಥ ಆಗಬೇಕು ಅಂದರೆ ನಾವು ಇವತ್ತಿನ ಎಪಿಸೋಡ್ನ ಪೂರ್ತಿಯಾಗಿ ನೋಡಲೇಬೇಕು. ಮನೆ ಪಡೆಯುವ ದಿನಸಿ ಸಾಮಗ್ರಿಗಳ ನಿರ್ಧಾರ ಒಂಟಿಗಳದ್ದೇ ಆಗಿರುತ್ತದೆ. ನೆಲದ ಮೇಲೆ ಗುರುತು ಹಾಕಲಾಗಿದೆ, ಅಲ್ಲಿ ನಿಲ್ಲಿ. ಗುರುತಿನ ಮೇಲೆ ನಿಲ್ಲಿ ಮಲ್ಲಮ್ಮ. ಮಲ್ಲಮ್ಮ ನಿಮ್ಮ ಆಯ್ಕೆಯ ಇಡೀ ಬುಟ್ಟಿಯನ್ನೇ ಟೇಬಲ್ ಮೇಲೆ ಇಡತಕ್ಕದ್ದು. ಮನೆ ಯಾವುದೇ ದಿನಸಿ ಸಾಮಗ್ರಿಯನ್ನ ಪಡೆಯುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಅಲ್ಲಿ ಏನು ಗುರ್ತು ಹಾಕಿದ್ರೆ ಆ ಗುರ್ತಿನ ಮೇಲೆ ನಿಲ್ಲಿ ಅಂತ ಹೇಳ್ತಾರೆ. ಪಾಪ ಅವ್ರಿಗೂ ಅದು ಕೂಡ ಅರ್ಥ ಆಗೋದಿಲ್ಲ. ಅವ್ರು ತುಂಬ ಕನ್ಫ್ಯೂಷನಲ್ಲಿ ಒಳಗಾಗಿರ್ತಾರೆ. ಮತ್ತು ಯಾವ ಬುಟ್ಟಿಯನ್ನು ಸೆಲೆಕ್ಟ್ ಮಾಡ್ತಾರೋ ಆ ಸಂಪೂರ್ಣ ಬುಟ್ಟಿಯನ್ನು ಟೇಬಲ್ ಮೇಲೆ ಇಡಿ ಅಂತ ಹೇಳ್ತಾರೆ. ಆದರೆ ಅವ್ರಿಗದು ಗೊತ್ತಾಗೋದಿಲ್ಲ. ಬುಟ್ಟಿಯೊಳಗಿರೋ ಒಂದೊಂದೇ ವಸ್ತುಗಳನ್ನ ತೆಗೆದು ಇಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಸಮಯ ಮೀರಿ ಹೋಗಿರುತ್ತೆ. ಹಾಗಾಗಿ ಇವ್ರಿಗೆ ಸಿಗಬೇಕಾಗಿರುವಂತಹ ದಿನಸಿ ಸಾಮಾನುಗಳು ಮಿಸ್ ಆಗೋಗ್ತವೆ. ಸ್ನೇಹಿತರೆ, ಈ ಬಿಗ್ ಬಾಸ್ ಮನೇಲಿ ಹಂಗೇನೆ, ಯಾರೂ ಕೇಳೋ ಹಾಗಿಲ್ಲ. ಅವ್ರು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಉಪವಾಸ, ನಾವು ತಪ್ಪು ಮಾಡಿಲ್ವಲ್ಲ ಅನ್ನೋ ಥರ ಕೇಳೋಂಗಿಲ್ಲ. ಅವರೆಲ್ಲ ಒಂದು ಮನೆ ಒಳಗಡೆ ಇದ್ದಾರೆ ಅಂದರೆ ಒಂದು ಕುಟುಂಬದ ಸದಸ್ಯರಿದ್ದಾಗೆ ಅವರವರಲ್ಲೇ ಒಂದು ಹೊಂದಾಣಿಕೆ ಇರಬೇಕು. ಒಬ್ಬರು ತಪ್ಪು ಮಾಡಿದ್ರೆ ಇನ್ನೊಬ್ರಿಗೆ ಶಿಕ್ಷೆ ಆಗಲೇಬೇಕು. ಇನ್ನೊಬ್ಬರು ಸರಿಯಾಗಿತ್ತು ಅಂದರೆ ಅದರಲ್ಲಿ ಸಿಗೋ ಫಲಿತಾಂಶನ ಎಲ್ಲರೂ ಕೂಡ ಸೇರಿ ಎಂಜಾಯ್ ಮಾಡಲೇಬೇಕು. ಈ ಒಂದು ರೂಲ್ಸ್ ವ್ಯವಸ್ಥೆ ಇರೋದೇ ಈ ರೀತಿ. ಹಾಗಾಗಿ ಈ ರೀತಿ ನಡೀತಾ ಇರುತ್ತೆ. ಹಾಗಾಗಿ ಮಲ್ಲಮ್ಮ ಅವರು ಯಾವ ರೀತಿ ಮಿಸ್ಟೇಕನ್ನು ಮಾಡಿದ್ರು, ಯಾವ ರೀತಿ ತಪ್ಪಾಯಿತು ಅವರು ಅನ್ನೋದನ್ನು ನೋಡಬೇಕಂದ್ರೆ ನಾವು ಇವತ್ತಿನ ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಲೇಬೇಕಾಗುತ್ತೆ. ಸ್ನೇಹಿತರೆ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.